ಕೆಆರ್ಎಸ್ ಅಣೆಕಟ್ಟೆಯಿಂದ 1,30,30,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಪರಿಣಾಮ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಹೆಚ್ಚಾಗ್ತಲೇ ಇದೆ. ಮತ್ತೊಂದು ಕಡೆ ದೇವಾಲಯಗಳಿಗೂ ಕೂಡ ಜಲಕಂಟಕ ಎದುರಾಗಿದೆ. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಐತಿಹಾಸಿಕ ನಿಮಿಷಾಂಬ ದೇವಾಲಯದ ಮುಂಭಾಗ ಇದ್ದೀನಿ. ಇಲ್ಲೂ ಕೂಡ ಗಮನಿಸಬಹುದು ಕಾವೇರಿ ಮಾತೆ ನಿಮಿಷಾಂಬೆಯ ಪಾದ ಸ್ಪರ್ಶ ಮಾಡ್ತಾ ಇರುವಂಥ ದೃಶ್ಯ ನಮಗೆ ಇಲ್ಲಿ ಲಭ್ಯ ಆಗ್ತಾ ಇದೆ. ನಿಮಿಷಾಂಬ ದೇವಾಲಯಕ್ಕೆ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಬಂದಂಥ ಭಕ್ತರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಆನಂತರ ದೇವಿಯ ದರ್ಶನ ಮಾಡ್ತಾ ಇದ್ರು. ಆದರೆ ಅದಕ್ಕೆಲ್ಲ ಇವಾಗ ಬ್ರೇಕ್ ಬಿದ್ದಿರುವಂಥದ್ದು. ಕಾವೇರಿ ನದಿ ಮೊದಲೇ ಉಕ್ಕಿ ಹರಿತಾ ಇದೆ. ಹೀಗಾಗಿ ನದಿಗೆ ಇಳಿಬಾರ್ದು ಅಂತ ಹೇಳಿ ಸಾಕಷ್ಟು ಅಲರ್ಟ್ ಅನ್ನ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಇನ್ನು ಏನು ಇಲ್ಲಿ ಗಮನಿಸಬಹುದು ದೇವಾಲಯದ ಮುಖ್ಯ ದ್ವಾರ ಏನಿದೆ ಆ ಮುಂಭಾಗ ಇರುವಂತ ಮೆಟ್ಟಿಲುವರೆಗೂ ಕೂಡ ಕಾವೇರಿಯ ನದಿಯ ನೀರು ಬಂದಿದೆ. ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಇಲ್ಲಿ ಕೈಗೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಯಾರು ಕೂಡ ನದಿಗೆ ಇಳಿಬಾರದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ನವಗ್ರಹ ಕಟ್ಟೆ ಸೇರಿದಂತೆ ಹಳ್ಳಿ ಕಟ್ಟೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇಲ್ಲಿ ನಮಗೆ ನಿನ್ನೆ ಬಂದಂತ ಸಂದರ್ಭದಲ್ಲಿ ಸ್ನಾನಘಟ್ಟ ಮಾತ್ರ ಮುಳುಗಡೆಯಾಗಿತ್ತು. ಇದೀಗ ಏನು ಹಳ್ಳಿ ಕಟ್ಟೆ ಕೂಡ ಮುಳುಗಡೆ ಆಗಿರುವಂತದ್ದು, ಅದ್ರ ಜೊತೆಗೆ ನವಗ್ರಹ ಕಟ್ಟೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿದೆ. ಮತ್ತೊಂದೆಡೆ ಕಾವೇರಿ ನದಿಯ ನೀರು ದೇವಾಲಯದ ಮೆಟ್ಟಿಲುವರೆಗೂ ಕೂಡ ಬಂದಿರುವಂಥದ್ದು. ಮತ್ತೊಂದೆಡೆ ಏನು ಇಲ್ಲೇನು ನೀರು ಹೋಗ್ತಾ ಇದೆ ದೇವಾಲಯದ ಮುಂಭಾಗ ಹೋಗ್ತಾ ಇರುವಂಥ ನೀರು ಪಾರ್ಕಿಂಗು ಕೂಡ ನುಗ್ಗಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಇದು ಬಂದಂಥ ಭಕ್ತರು ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಜೊತೆಗೆ ಏನು ಪಾರ್ಕಿಂಗ್ ಪಕ್ಕದಲ್ಲೇ ಒಂದಷ್ಟು ಜನ ಇಲ್ಲಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಿದ್ರು. ಈಗೆಲ್ಲ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಮತ್ತೊಂದೆಡೆ ಇಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ಮಹಿಳೆ ನೀರಿನಲ್ಲೇ ನಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪಾರ್ಕಿಂಗ್ ಆಪೋಸಿಟ್ ಏನು ಕಾಣಿಸ್ತಾ ಇದೆ ದೇವಸ್ಥಾನ, ಅದು ಶಿವನ ದೇವಸ್ಥಾನ. ಶಿವನ ದೇವಸ್ಥಾನಕ್ಕೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ಸಂಪೂರ್ಣವಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇರೋ ಕಾರಣಕ್ಕಾಗಿ ನಿಮಿಷಾಂಬ ದೇವಾಲಯದ ಸಾಕಷ್ಟು ಪ್ರದೇಶ ಮುಳುಗಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ಕ್ಷಣ ಕ್ಷಣಕ್ಕೂ ಕೂಡ ಹೊರ ಹರಿವಿನ ಪ್ರಮಾಣ ಅಂದರೆ KRS ಅಣೆಕಟ್ಟೆಯಿಂದ ಹೊರ ಹರಿವಿನ ಪ್ರಮಾಣ ಹೆಚ್ಚಾಗ್ತಲೇ ಇದೆ. ಮಧ್ಯಾಹ್ನದ ವೇಳೆಗೆ ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಕಡೆ ಪ್ರವಾಹದ ಆತಂಕ ಎದುರಾಗಿದೆ. ಹೀಗಾಗಿ ಕಾವೇರಿ ನದಿಯ ಪಾತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಎದುರಾಗಿದೆ. ಸದ್ಯ ನಿಮಿಷಾಂಬ ದೇವಾಲಯದ ಪಾರ್ಕಿಂಗ್ ಸ್ಪಾಟ್ ಸೇರಿದಂತೆ ಹಳ್ಳಿಕಟ್ಟೆ ಹಾಗೂ ನವಗ್ರಹ ದೇವಾಲಯಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ಕೆಆರ್ಎಸ್ ಅಣೆಕಟ್ಟೆಯಿಂದ ಭಾರಿ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿದೆ. ಪರಿಣಾಮ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಕಡೆ ಪ್ರವಾಹ ಭೀತಿ ಎದುರಾಗಿದೆ. ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆಗೂ ಕೂಡ ಆತಂಕವನ್ನ ತಂದೊಡ್ಡಿರುವ ಕಾರಣಕ್ಕಾಗಿ ಸೇತುವೆ ಮೇಲೆ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, 1984ರಲ್ಲಿ ನಿರ್ಮಾಣ ಆಗಿರುವಂಥ ವೆಲ್ಲೆಸ್ಲಿ ಸೇತುವೆ. ಇದೇ ಸೇತುವೆ ಮೇಲೆ ಮೊದಲು ಬೆಂಗಳೂರಿನಿಂದ ಬರುವಂಥ ಜನರು ಶ್ರೀರಂಗಪಟ್ಟಣಕ್ಕೆ ಬರಬೇಕಾಗಿತ್ತು. ಅದಾದ ಬಳಿಕ ಮತ್ತೊಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಅದು ಕೂಡ ದೃಶ್ಯದಲ್ಲಿ ಗಮನಿಸಬಹುದು. ಇತ್ತೀಚೆಗೆ ಒಂದು 20-22 ವರ್ಷದ ಹಿಂದೆ ನಿರ್ಮಾಣ ಆಗಿರುವಂಥ ಸೇತುವೆ. ಆದರೆ ಈ ಒಂದು ವೆಲ್ಲೆಸ್ಲಿ ಸೇತುವೆ ಮೇಲೆ ಈಗ ಸಂಚಾರವನ್ನ ನಿರ್ಬಂಧ ಮಾಡಲಾಗಿದೆ. ಸುಮಾರು 220 ವರ್ಷಗಳಾಗಿರುವಂಥ ಈ ಒಂದು ಸೇತುವೆಯ ಮೇಲೆ ಸಂಚಾರ ಮಾಡಿದ್ರೆ ಏನು ಅಪಾಯ ಎದುರಾಗ್ಬೋದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಒಂದು ನಿರ್ಬಂಧವನ್ನು ಮಾಡಲಾಗಿದೆ. ಇನ್ನು ವಿಶಾಲವಾದಂತಹ ಕಾವೇರಿ ನದಿಯನ್ನು ಗಮನಿಸ್ಬೋದು. ಮೈದುಂಬಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿಯ ರಭಸಕ್ಕೆ ಸೇತುವೆ ಕೊಚ್ಚಿ ಹೋಗುವಂಥ ಭೀತಿ ಎದುರಾಗಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಹಳೆಯದಾದ ಸೇತುವೆ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಅಪಾಯ ತಂದೊಡ್ಡುವಂಥ ಭೀತಿ ಇದೆ. ಹಾಗಾಗಿ ಈ ಒಂದು ಸೇತುವೆಯ ಮೇಲೆ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ಬೋದು, ಏನು ಸೇತುವೆಯ ಕೆಳಭಾಗ ಅಂದರೆ ಮತ್ತೊಂದು ಭಾಗದಲ್ಲಿ ಯಾವ ರೀತಿ ಇಲ್ಲಿ ಕಾವೇರಿ ಮಾತೆ ಬೋರ್ಗರೆದು ಹೋಗ್ತಾ ಇದ್ದಾಳೆ ಅಂತ. ಸೇತುವೆಯ ಕೆಳಭಾಗದಿಂದ ಬರ್ತಾ ಇರುವಂಥ ನೀರು ಆಲ್ನೊರೆಯಂತೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಸೇತುವೆಯ ಕೆಳಭಾಗದಿಂದ ಯಾವ ರೀತಿ ರಭಸವಾಗಿ ಕಾವೇರಿ ನದಿ ಹರಿತಾ ಇದೆ ಅನ್ನೋದನ್ನ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ವಿಶಾಲವಾದ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಇದು ಮಂಡ್ಯ ಜಿಲ್ಲೆಯ ಭಾಗದ ರೈತರಿಗೆ ಸಂಭ್ರಮ ತರಿಸಿದ್ರೆ ನದಿ ಪಾತ್ರದ ಜನರಿಗೆ ಆತಂಕವನ್ನು ತಂದೊಡ್ಡಿರುವಂಥದ್ದು. ಮತ್ತೊಂದು ಬದಿಯಲ್ಲಿ ಗಮನಿಸ್ಬೋದು, ಇಲ್ಲಿ ಏನು ನದಿ ಪಾತ್ರ ಅಂದರೆ ನದಿಗೆ ಹೊಂದಿಕೊಂಡಿರುವಂತಿರುವ ಜಮೀನುಗಳು, ತೋಟಗಳು ಮುಳುಗಡೆ ಹಂತಕ್ಕೆ ತಲುಪಿರುವಂಥದ್ದು. ಸಾಕಷ್ಟು ಜಮೀನುಗಳಿಗಾಗಲೇ ಮುಳುಗಡೆ ಕೂಡ ಕಂಡಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ಇದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಹಲವೆಡೆ ಏನು ಆತಂಕದ ಭೀತಿ ಸೃಷ್ಟಿಯಾಗಿದೆ. ಹಾಗಾಗಿ ಐತಿಹಾಸಿಕ ವೆಲ್ಲೆಸ್ಲಿ ಸೇತುವೆ ಮೇಲೆ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ವರ್ಷ ಬರೀ ಬಾಡೆ ಕಟ್ಟಿದ್ದು ಅಷ್ಟೇ, ಬಾಡೆ ಕಟ್ಟಿದ್ದೆ ಎಲ್ಲ ಅಷ್ಟೇ ಇತ್ತು. ಅದು ಚೆನ್ನಾಗಿತ್ತು, ಬಾಡೆ ಯಾರ ಕಾಯ್ತಿರಲಿಲ್ಲ. ಕಟ್ಬಿಟ್ಟೋಣ ಆಗ್ತದೆ. ini berapa? ಅಡಿ ಆಯ್ತು. 300 ಅಡಿಗೆ 1 ಮೀಟರ್ ಇರುತ್ತೆ. 4 ಕಿಲೋಮೀಟರ್ ಇದು. 350 ರೂಪಾಯಿ. 20 ರೂಪಾಯಿ ಅಡಿ ವ್ಯತ್ಯಾಸ.